ನಮಸ್ತೆ ಫ್ರೆಂಡ್ಸ್. ಇವತ್ತು ಬಾಗಿಲಿಗೆ ತೋರಣ ಹಾಕಿರೋದು ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೇನು ಹೊಸದೇ ಬಟ್ಟೆ ಎಲ್ಲ ಬೇಕು, ಕ್ಲಾತ್ ಬೇಕಂತ ಏನಿಲ್ಲ. ಹಳೇದು ಮನೇಲಿ ಯಾವ್ದಾದ್ರು ಬ್ಲೌಸ್ ಪೀಸ್ಗಳಿರ್ತಾವಲ್ವ, ಸಣ್ಣದಾಗಿರ್ತವೆ ಮತ್ತು ಅದು ಯೂಸ್ ಮಾಡಿರಲ್ಲ, ಆ ಥರದ್ದು ತೊಗೊಂಡು ಬೇಕಾದ್ರೆ ಈ ಥರ ಫ್ಲವರ್ ಥರ ಡಿಸೈನ್ ಮಾಡಿ ಹಾಕ್ಬೋದು. ತುಂಬ ಚೆನ್ನಾಗಿರುತ್ತೆ, ಬಾಗಿಲಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದನ್ನು ಮಾಡೋಕ್ಕೆ ಒಂದೆರಡು ಕಲರ್ ಅಥವಾ ನಿಮ್ಮ ಹತ್ರ ಎಷ್ಟು ಕಲರ್ ಇದೆ ಅಷ್ಟು ತೊಗೊಳ್ಳಿ. ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ನಾನು 2 ಕಲರಲ್ಲಿ ಮಾತ್ರ ಮಾಡಿದ್ದೀನಿ, ರೆಡ್ ಮತ್ತು ಯೆಲ್ಲೋ ಕಲರು. ಹೂ ಥರ ಫ್ಲವರ್ ಥರ ಬರಲಿ ಅಂತ ತೊಗೊಂಡಿದ್ದೀನಿ ಅಷ್ಟೇ. ಮತ್ತು ಅದನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಈ ಥರ ಪೀಸ್ ಪೀಸ್ ಥರ ಮಾಡ್ಕೋಬೇಕು, ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಅದನ್ನು ಒಂದು ಪೇಪರ್ ಅಥವಾ ಯಾವ್ದಾದ್ರು ಒಂದು ರಫ್ ಶೀಟ್ ಥರ ಇರುತ್ತಲ್ಲ, ಅದರಲ್ಲಿ ಈ ಥರ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳಿ ಒಂದು. ಆಮೇಲೆ ಅದನ್ನೇ ಅಳತೆ ತೊಗೊಂಡು ಎಲ್ಲ ಪೀಸ್ಗಳನ್ನೂ ಈ ಥರ ಮಾಡ್ಕೊಳ್ಳಿ. ಸಣ್ಣ ಸಣ್ಣದಾಗಿ ಈ ಥರ ಮಾಡಿಕೊಂಡು ಇಟ್ಕೋಬೇಕು. ಇದನ್ನು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ, ಅದೇ ಶೇಪ್ ಬರಲಿ, ಚೆನ್ನಾಗಿ ಬರುತ್ತೆ. ಅದನ್ನು ಮತ್ತೆ ಸೂಜಿಲಿ ಪೋಣಿಸ್ಕೊಳ್ಳಿ, ದಾರನ ಪೋಣಿಸ್ಕೊಂಡು ಆ ಪೀಸ್ಗಳನ್ನೆಲ್ಲ ಇಟ್ಕೊಳ್ಳಿ. ಮತ್ತು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ, ಒಂದೊಂದು ಪೀಸ್ನೂ ಈ ಥರನೇ ಫೋಲ್ಡ್ ಮಾಡಿಕೊಂಡು ಸೂಜಿಲಿ ಪೋಣಿಸ್ಕೋಬೇಕು. ಸೂಜಿಲಿ ಈ ಥರ ಪೋಣಿಸ್ಕೊಂಡು ಒಂದೊಂದನ್ನೇ ಈ ಥರ ಪೋಣಿಸ್ಕೊಳ್ಳಿ. ಯಾವ್ದ್ಯಾವ್ದು ಕಲರ್ ಬೇಕು ನಿಮಗೆ ಇಷ್ಟ ಆಗುತ್ತೋ ಫ್ಲವರ್ ಥರ, ಆ ಥರ ಪೋಣಿಸ್ಕೊಂಡು ಇಟ್ಕೊಳ್ಳಿ. ಓಕೆನಾ? ಒಂದು ಹಾರ ಆಗುತ್ತೆ. ಅದಾದಮೇಲೆ ನಿಮ್ಮ ಹತ್ರ ಮಣಿಗಳಿದ್ದರೆ, ಬೀಡ್ಸ್ ಇದ್ದರೆ ಈ ಥರ ಒಂದೊಂದು ಲೈನ್ಸ್ ಥರ ಮಾಡಿ ಅದಕ್ಕೆ ಹಾಕಿ ಹಾರಕ್ಕೆ ಚೆನ್ನಾಗಿ ಬರುತ್ತೆ. ಮಣಿಗಳಿಲ್ಲ ಅಂದರೂ ಹಾಗೇ ಬಿಡ್ಬೋದು, ಪ್ಲೈನ್ ಥರ ಹಾಗೇ ಹಾಕ್ಬೋದು ಬಾಗಿಲಿಗೆ. ಬಟ್ ಬೀಡ್ಸ್ ಇತ್ತು ಅಂತ ನಾನು ಈ ಥರ ಡಿಸೈನ್ ಮಾಡಿದ್ದೀನಿ. ಚೆನ್ನಾಗಿ ಬರುತ್ತೆ ಈ ಥರ ಡಿಸೈನ್ ಹಾಕಿದರೆ ಅಂತ ಮಾಡಿದ್ದೀನಿ. ಬೀಡ್ಸಲ್ಲಿ ಈ ಥರ ಉದ್ದುದ್ದ ಮಾಡಿಬಿಟ್ಟು ಹಾಕಿದರೆ ಲುಕ್ಕು ಚೆನ್ನಾಗಿ ಬರುತ್ತೆ, ಫೈನಲ್ ಲುಕ್ಕು ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಬೀಡ್ಸ್ ಡಿಸೈನ್ ಮಾಡಿರೋದು. ಬೀಡ್ಸ್ ಇದ್ದರೆ ಮಾಡಿ, ಇಲ್ಲಾಂದರೆ ಪ್ಲೈನ್ ಥರನೂ ಹಾಗೆ ಹಾಕಿದ್ರೂ ಚೆನ್ನಾಗಿರುತ್ತೆ. ಮತ್ತು ಬ್ಲೌಸ್ ಪೀಸ್ಗಳು ತುಂಬ ಹಳೆವು, ಇದು ಯೂಸ್ ಮಾಡಿರಲ್ಲ ಅಂಥವ್ರಲ್ಲಿ ಮಾಡಿದ್ರೂ ಚೆನ್ನಾಗಿ ಬರುತ್ತೆ ಈ ಥರ. ಇದು ಮಾಡೋಕ್ಕೆ ತುಂಬ ಏನು ಟೈಮ್ ತೊಗೊಳ್ಳಲ್ಲ, ಒಂದು ದಿನದಲ್ಲೇ ಮಾಡ್ಬೋದು. ಎಲ್ಲನೂ ತೊಗೊಳ್ಳೋಕ್ಕಿಂತ ಹ್ಯಾಂಡ್ಮೇಡ್ ವೇಸ್ಟ್ ಬ್ಲೌಸ್ ಪೀಸ್ಗಳಲ್ಲಿ ಮಾಡ್ಬೋದು. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.